ಕಿರಾಣಿ ಹಣಮಂತ ರುದ್ರಪ್ಪ ಅವರು ಸರ್ಕಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಷ್ಟು ಹುದ್ದೆ ಖಾಲಿ ಇದ್ದಾವೆ? 2,84,881 ಹುದ್ದೆಗಳು ಖಾಲಿ ಇದ್ದಾವೆ. 2,84,881 ಹುದ್ದೆಗಳು ಖಾಲಿ ಇದ್ದಾವೆ. 4,91,533 ಹುದ್ದೆಗಳು ಭರ್ತಿಯಾಗಿರ್ತವೆ. ಇದರಲ್ಲಿ ಹೊರಗುತ್ತಿಗೆ ಮತ್ತು ಗುತ್ತಿಗೆಯಿಂದ ಮಾಡಿರ್ತಕ್ಕಂಥ ಹುದ್ದೆಗಳು ಸುಮಾರು 96,844 ಇವನ್ನ ಭರ್ತಿ ಮಾಡಿದ್ದೀವಿ. ಇವನ್ನ ಕಳೆದ್ರೆ 1,88,037 ಹುದ್ದೆಗಳು ಖಾಲಿ ಇದ್ದಾವೆ. 1,88,037 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗಳಲ್ಲಿ 1,01,420 ಹುದ್ದೆಗಳು ಖಾಲಿ ಇರ್ತಕ್ಕಂಥವು. ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ 14,677 ಹುದ್ದೆಗಳು ಖಾಲಿ ಇದ್ದಾವೆ. 2,400 ಹುದ್ದೆಗಳು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರೆನ್ಸ್ ಸಿಕ್ಕಿದೆ. 24,300 ಹುದ್ದೆಗಳಿಗೆ ಸಿಕ್ಕಿದೆ. ಆಮೇಲೆ ಹೈದರಾಬಾದ್ ಕರ್ನಾಟಕ, ನೀವು ಹೈದರಾಬಾದ್ ಕರ್ನಾಟಕ ಬರಲ್ಲ, ಬಾಗಲಕೋಟೆಯವರು ನೀವು, ಕೂತ್ಕೊಳ್ಳಿ ಬಾಗಲಕೋಟೆಯವರು. 371J ಅದರಲ್ಲಿ ಹುದ್ದೆಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು 32,132. ಎರಡೂ ಸೇರಿಸಿದ್ರೆ 56,432 ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದೀವಿ. 56,432 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಯಾಕೆ ವಿಳಂಬ ಯಾಕಾಯ್ತು ಅಂತಂದ್ರೆ ಒಳ ಮೀಸಲಾತಿ ಇತ್ತಲ್ಲ, ಆ ಒಳ ಮೀಸಲಾತಿ ಇದ್ದದರಿಂದ ವಿಳಂಬ ಆಯ್ತು. 1 ವರ್ಷದಿಂದ ವಿಳಂಬ ಆಯಿತು. ಸೊ ಹಾಗಾಗಿ ಈಗ ಒಳ ಮೀಸಲಾತಿ ತೀರ್ಮಾನ ಆಗಿದೆ. ಇನ್ಮೇಲೆ ಹುದ್ದೆಗಳನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಎಲ್ಲನೂ ಒಟ್ಟಿಗೆ ಮಾಡಕ್ಕಾಗಲ್ಲ. 1,88,000 ಕೂಡ 37 ಒಟ್ಟಿಗೆ ಮಾಡಕ್ಕಾಗಲ್ಲ. ಹಂತವಾಗಿ ಮಾಡಬೇಕಾಗ್ತದೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರೆನ್ಸ್ ಕೊಡದೇನೆ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಸಂಬಳ ಕೊಡಬೇಕಲ್ಲ, ನಾಳೆ ಸಂಬಳ ಕೊಡಬೇಕಾದ ಕಾರಣದಿಂದ ಕೊಡಬೇಕಾಗುತ್ತೆ. ಇಲ್ಲದೆ ಸಂಬಳ ಕೊರತೆ ಆಗ್ಬಿಡ್ತದೆ. ಬಜೆಟ್ನಲ್ಲಿ ನಾವು ಅಳವಡಿಸ್ಕೊಳ್ಳದೆ ಹೋದ್ರೆ ಬಹಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಹಂತವಾಗಿ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹೌದು, ನಾನೇ ಫೈನಾನ್ಸ್ ಮಿನಿಸ್ಟ್ರು. ಅವ್ರಿಗೆ ಕೇಳಿ ಈಗ ನೀವು ಹೇಳಿದಿರಲ್ಲ, ಹಂತವಾಗಿ ಮಾಡ್ತೀವಿ. ಈಗ ಒಳ ಮೀಸಲಾತಿ ಇದು ಕ್ಲಿಯರ್ ಆಗಿದೆ. 6%, 5% ಅಂತ ABC ಅಂತ ಮಾಡಿದ್ದೀವಿ. ಸೊ ಅದು ಕ್ಲಿಯರ್ ಆಗಿರೋದ್ರಿಂದ ಇನ್ ಮುಂದೆ ಇಷ್ಟೊಂದು ವಿಳಂಬ ಆಗ್ಲಿಕ್ಕೆ ಸಾಧ್ಯ